ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಇವತ್ತು ನಾನು ಈ ವಿಡಿಯೋದಲ್ಲಿ ಪಿಕ್ಟೈಲ್ ಹೇರ್ ಬೋ ಹೇಗೆ ಸ್ಟಿಚ್ ಮಾಡೋದು ವಿತ್ ಪರ್ಫೆಕ್ಟ್ ಮೆಜರ್ಮೆಂಟ್ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬೋ ಮೆಜರ್ಮೆಂಟ್ ನೋಡೋಣ. ಲೆಂತ್ 8 ಇಂಚ್ ಹಾಗೆ ವಿಡ್ತ್ ಬಂದ್ಬಿಟ್ಟು 6 ಇಂಚ್ ಇದೆ. ಪಿಕ್ಟೈಲ್ ಬೋ ಅಲ್ಲಿ ಬೋ ಮತ್ತೆ ಟೇಲ್ ಎರಡೂ ಕೂಡ ಸೇಮ್ ಮೆಜರ್ಮೆಂಟ್ ಅಲ್ಲೇ ನಾವು ತಗೊಂತೀವಿ. ಇಲ್ಲೂ ಕೂಡ ಲೆಂತ್ 8 ಇಂಚ್ ಇದೆ, ವಿಡ್ತ್ 6 ಇಂಚಿಗಿನ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಆ ಜಾಸ್ತಿ ಇರೋದನ್ನು ನಾವು ಮಾರ್ಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. 6 ಇಂಚ್ ವಿಡ್ತ್ 6 ಇಂಚ್ ಬರ್ತಾ ಇದೆ, ಲೆಂತ್ 8 ಇಂಚ್ ಇದೆ. ಸೊ ಮೆಜರ್ಮೆಂಟ್ ಆಯಿತು. ಈಗ ಸ್ಟಿಚಿಂಗ್ ನೋಡೋಣ. ಸ್ಟಿಚಿಂಗು ಫಸ್ಟ್ ಬೋಗೆ ಸ್ಟಾರ್ಟ್ ಮಾಡೋಣ. 1/2 ಇಂಚ್ ಗ್ಯಾಪ್ ಕೊಟ್ಬಿಟ್ಟು ಸ್ಟಿಚ್ ಹಾಕೋಬೇಕು. ಮೊದಲು ಲಾಕ್ ಮಾಡಬೇಕು, ನಂತರ ಪೂರ್ತಿ ಸ್ಟಿಚ್ ಮಾಡಬೇಕು. ಹಾಗೆ ಕೊನೆಯಲ್ಲೂ ಲಾಕ್ ಮಾಡಿಬಿಟ್ಟು ಸ್ಟಿಚ್ನ ಎಂಡ್ ಮಾಡಬೇಕು. ಹಾಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್, ಎಕ್ಸ್ಟ್ರಾ ಥ್ರೆಡ್ ಎಲ್ಲನೂ ಆಗಿಂದಾಗಲೇ ಕಟ್ ಮಾಡ್ಕೋಬೇಕು ನೀಟಾಗಿ. ಈಗ ಟೇಲ್ದು ನೋಡೋಣ. ಇದನ್ನು ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ಗೆ ಒಂದು ಮಾರ್ಕ್ ಮಾಡಬೇಕು. ಆ ಮಾರ್ಕಿಂದ ಲೆಫ್ಟ್ ಸೈಡ್ 0.25 ಇಂಚ್ ಹಾಗೆ ರೈಟ್ ಸೈಡ್ 0.25 ಇಂಚ್ಗೂ ಮಾರ್ಕ್ ಮಾಡಬೇಕು. ಆ ಎರಡು ಪಾಯಿಂಟ್ ಮಧ್ಯ ಸ್ಟಿಚ್ ಬೀಳೋ ಹಾಗಿಲ್ಲ. ಈಗ ತೋರಿಸ್ತೀನಿ ನೋಡಿ. ಫಸ್ಟು ಲಾಕ್ ಮಾಡಬೇಕು. ಸ್ಟಾರ್ಟಿಂಗಿಂದ ಸ್ಟಿಚ್ ಮೊದಲನೇ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಿ ಸ್ಟಿಚ್ನ ಎಂಡ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಮತ್ತೆ ಸ್ಟಿಚ್ನ ಸ್ಟಾರ್ಟ್ ಮಾಡಬೇಕು. ಲಾಕ್ ಮಾಡಬೇಕು, ಸ್ಟಿಚ್ ಹಾಕಬೇಕು, ಹಾಗೆ ಕೊನೆಯಲ್ಲಿ ಲಾಕ್ ಮಾಡಿ ಸ್ಟಿಚ್ನ ಎಂಡ್ ಮಾಡಬೇಕು. ಈ ಮಧ್ಯದಲ್ಲಿ ಸ್ಟಿಚ್ ಬಿದ್ದಿರೋಲ್ಲ, ಈ ಎರಡು ಪಾಯಿಂಟ್ ಮಧ್ಯದಲ್ಲಿ ಕಾಣಿಸ್ತಲ್ವಾ? ಸ್ವಲ್ಪ ಬ್ಲರ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಎಂಡಲ್ಲಿ 3 ಸೆಂಟಿಮೀಟರ್ ತಗೋಬೇಕು. ಈಗ ಇಲ್ಲೂ 3 ಸೆಂಟಿಮೀಟರ್ ಮತ್ತು ಇಲ್ಲೂ 3 ಸೆಂಟಿಮೀಟರ್ಗೆ ನಾವು ಮಾರ್ಕ್ ಮಾಡಬೇಕು. ಅಲ್ಲಿಂದ ಒಂದು ಕ್ರಾಸ್ ಲೈನ್ ಎಳ್ಕೋಬೇಕು. ಆ ಪಾಯಿಂಟಿಂದ ಈ ಕಡೆ ಕೂಡ ಒಂದು ಕ್ರಾಸ್ ಲೈನ್ ಎಳ್ಕೋಬೇಕು. ಕ್ರಾಸ್ ಲೈನ್ ಪೂರ್ತಿ ಎಡ್ಜಿಗೆ ಹೋಗ್ಬಾರ್ದು, ಒಂದು ಲೈನ್ ಗ್ಯಾಪ್ ಬಿಡೋಷ್ಟು ಮಾರ್ಕ್ ಮಾಡಿ ಕ್ರಾಸ್ ಲೈನ್ ಹಾಕೋಬೇಕು. ಆ ಕ್ರಾಸ್ ಲೈನ್ ಮೇಲೆ ಸ್ಟಿಚ್ ಹಾಕಬೇಕು. ಎರಡೂ ಕಡೆನೂ ಕ್ರಾಸ್ ಲೈನ್ ಮೇಲೆ ಸ್ಟಿಚ್ ಹಾಕಿ ಎರಡೂ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ಎರಡೂ ಕಡೆ 0.25 ಗ್ಯಾಪ್ ಬಿಡಿ. ಸ್ಟಿಚ್ ಮೇಲೆ ಕಟ್ ಮಾಡಬಾರ್ದು. ಈಗ ಮಧ್ಯ ಗ್ಯಾಪ್ ಇದೆ ಅಲ್ಲ, ಆ ಗ್ಯಾಪಿಂದ ಸ್ವಲ್ಪನೇ ಬಟ್ಟೆ ತಕೊಂಡು ಪೂರ್ತಿ ಉಲ್ಟಾ ಮಾಡ್ಕೋಬೇಕು. ಇದನ್ನ ಹುಷಾರಾಗಿ ತೆಗೀರಿ. ಕಾಟನ್ ಫ್ಯಾಬ್ರಿಕ್ ಆದರೆ ಪರವಾಗಿಲ್ಲ, ಇದು ಸ್ಯಾಟಿನ್ ಅಲ್ವಾ, ಸ್ವಲ್ಪ ಜೋರಾಗಿ ಎಳ್ಕೊಂಡ್ರೆ ಬಟ್ಟೆನೇ ಅರ್ಧೋಗ್ಬಿಡತ್ತೆ. ಸೊ ಅದರಿಂದ ನೀಟಾಗಿ ಉಲ್ಟಾ ಮಾಡಿ ಎಡ್ಜಸ್ನೆಲ್ಲ ಕರೆಕ್ಟಾಗಿ ಬರೋ ಥರ ಮಾಡ್ಕೋಬೇಕು. ಈಗ ಈ ಹೇರ್ ಬೋನು ಉಲ್ಟಾ ಮಾಡ್ಕೋಬೇಕು. ಇದು ಕೂಡ ಉಲ್ಟಾ ಮಾಡಿಕೊಂಡು ಎರಡನ್ನೂ ಪ್ರೆಸ್ ಮಾಡಬೇಕು, ಅಂದರೆ ಐರನ್ ಮಾಡಬೇಕು. ಐರನ್ ಮಾಡಾದ್ಮೇಲೆ ಇಷ್ಟು ನೀಟಾಗಿ ಕಾಣುತ್ತೆ. ಇಲ್ಲಿ ನಾನು ಸೆಂಟರ್ಗೆ ಐರನ್ ಮಾಡಿದ್ದೀನಿ, ಆಮೇಲೆ ಎರಡು ಜಾಯಿನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಈಗ ಅಲ್ಲಿ ಓಪನ್ ಇದೆಯಲ್ಲ ಅಲ್ಲಿ ನಾವು ಲಾಕ್ ಮಾಡಬೇಕು. ಆ ಓಪನ್ ಆಗಿರೋದನ್ನ ಕ್ಲೋಸ್ ಮಾಡಬೇಕು. ಈಗ ಬೋ ಇನ್ನೂ ಸ್ಟಿಚ್ ಮಾಡೋದು ಬಾಕಿ ಇದೆ. ಇದು ಕೂಡ ಸೆಂಟರ್ಗೆ ಮಾರ್ಕ್ ಮಾಡಿ ಎರಡು ಎಡ್ಜ್ನ ಆ ಸೆಂಟರ್ ಹತ್ರ ಬರೋ ಥರ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಮೊದಲಿಗೆ ಲಾಕ್ ಮಾಡಬೇಕು, ಸ್ಟಿಚ್ ಕಂಟಿನ್ಯೂ ಮಾಡಬೇಕು, ಆಮೇಲೆ ಎಂಡಲ್ಲೂ ಕೂಡ ಲಾಕ್ ಮಾಡಿ ಸ್ಟಿಚ್ನ ಎಂಡ್ ಮಾಡಬೇಕು. ಎರಡು ಕಡೆನೂ ಅಷ್ಟೇ. ಈಗ ಬೋ ಮತ್ತೆ ಟೈಲ್ ಎರಡೂ ಕೂಡ ರೆಡಿ ಇದೆ. ಇವೆರಡನ್ನು ಜಾಯಿನ್ ಮಾಡೋಣ. ಇಲ್ಲಿ ನಾನು ಬೋನ
3 ಪ್ಲೇಟ್ಸ್ ತೊಗೊತಾ ಇದ್ದೀನಿ. ನಿಮಗೆ ಬೇಕಾದರೆ 4 ಪ್ಲೇಟ್ಸ್ ತೊಗೋಬೋದು. ಇಲ್ಲಿ 3 ಪ್ಲೇಟ್ಸ್ ನನಗೆ ಸಾಕಾಗುತ್ತೆ. ಸೊ ಅದರಿಂದ ನಾನು 3 ಪ್ಲೇಟ್ಸ್ ಅಷ್ಟೇ ತೊಗೊಂಡಿದ್ದೀನಿ. 3 ಪ್ಲೇಟ್ಸ್ ತೊಗೊಂಡು ಅದನ್ನು ನೀಟಾಗಿ ಗಂಟು ಹಾಕೋಬೇಕು. ಹಾಗೆ ಇದಕ್ಕೆ ಟೇಲ್ ಕೂಡ ಜಾಯಿನ್ ಮಾಡಬೇಡ, ಥ್ರೆಡ್ ಕಟ್ ಮಾಡ್ದಲೆ. ಟೇಲ್ ಕೂಡ ನಾನು 3 ಪ್ಲೇಟ್ಸೇ ತೊಗೊತಾ ಇದ್ದೀನಿ. ನಿಮಗೆ ಎಷ್ಟು ಚೆನ್ನಾಗಿ ಅನಿಸುತ್ತೋ ಅಷ್ಟು ತಗೊಳ್ಳಿ. ಇದು ಕೂಡ ಸೆಂಟರ್ಗೆ ನಾವು ಸೂಜಿನ ಹಾಕಿ ತಗೋಬೇಕು. ಎರಡು ಸೇರಿಸಿ ಈಗ ಗಂಟು ಹಾಕಬೇಕು. ಪಿಗ್ ಟೇಲ್ ಹೇರ್ ಬೋ ರೆಡಿ ಆಗಿದೆ. ಈಗ ಸೆಂಟರ್ ಪಾರ್ಟ್ನ ನಾವು ರೆಡಿ ಮಾಡ್ಕೋಬೇಕು. ಯಾಕಂದರೆ ಈ ಥ್ರೆಡ್ ಕಾಣುತ್ತಲ್ವ, ಸೊ ಕಾಣದೇ ಇರೋ ಥರ ಸೆಂಟರ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಎಷ್ಟು ಬೇಕು ಅಂತ ಹೇಳ್ತೀನಿ ಮೆಷರ್ಮೆಂಟು. ಅದಕ್ಕೆ ಇಲ್ಲಿ ನಾನು ತೊಗೊತಾ ಇರೋದು ಲೆಂತ್ ಬಂದುಬಿಟ್ಟು 3 ಇಂಚ್, ವಿಡ್ತ್ ಬಂದುಬಿಟ್ಟು 1.5 ಇಂಚ್. ಕಾಣಿಸ್ತಾ ಇದೆಯಲ್ಲ, 1.5 ಇಂಚ್. ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಇದೆ, ನಡೆಯುತ್ತೆ. ಇದು 3 ಇಂಚ್ ಲೆಂತ್. ಈಗ 1/2 ಇಂಚ್ ಗ್ಯಾಪಲ್ಲಿ ನಾವು ಸ್ಟಿಚ್ ಹಾಕೋಬೇಕು. .25 ಇಂಚ್ ಗ್ಯಾಪ್ ಬಿಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಇದನ್ನು ಕೂಡ ಉಲ್ಟಾ ಮಾಡ್ಕೊಳ್ಳೋಣ. ಸೂಜಿಯಲ್ಲಿ ಒಂದು ಸೈಡಲ್ಲಿ ನಾಟ್ ಮಾಡಿಬಿಟ್ಟು ಗಂಟು ಹಾಕಿ 2 ಸಲ ಗಂಟು ಹಾಕಿಬಿಟ್ಟು ಆ ಸೂಜಿ ಹಿಂದ್ಗಡೆ ಇದೆಯಲ್ಲ ಅದನ್ನು ಅದರೊಳಗಡೆ ಹಾಕಿ ತೊಗೊಂಡ್ರೆ ವಾಪಸ್ಸು ನೀಟಾಗಿ ಉಲ್ಟಾ ಆಗುತ್ತೆ. ಇದು ಸ್ಯಾಟಿನ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಈಸಿಯಾಗಿ ಬರುತ್ತೆ. ಮತ್ತು ಗ್ಯಾಪ್ ಕೂಡ ಜಾಸ್ತಿ ಇರೋದ್ರಿಂದ ಪ್ರಾಬ್ಲಮ್ ಏನಾಗಲ್ಲ. ಇದನ್ನು ನಾವು ಸೆಂಟರ್ಗೆ ಅಟ್ಯಾಚ್ ಮಾಡೋಣ. ಇದನ್ನು ನಾನು ಮಿಷಿನಲ್ಲೇ ಸ್ಟಿಚ್ ಮಾಡ್ತೀನಿ. ಬೇಕಾದರೆ ನೀವು ಕೈಯಲ್ಲೂ ಮಾಡ್ಕೋಬೋದು. ಅದ್ರ ಪಕ್ಕನೇ ಬರೋ ರೀತಿ ಸ್ಟಿಚ್ ಹಾಕೊಳ್ಳಿ. 2-3 ಸರಿ ಲಾಕ್ ಮಾಡಿ, ನೀಟಾಗಿ ಕೂತ್ಕೊಳ್ಳುತ್ತೆ, ಓಪನ್ ಆಗಲ್ಲ. ಸೊ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ ಇದು ಕೂಡ ಉಲ್ಟಾ ಮಾಡಬೇಕು ನೀಟಾಗಿ. ಇದು ಸ್ವಲ್ಪ ಲೇಟ್ ಆಗುತ್ತೆ ಉಲ್ಟಾ ಮಾಡೋದಕ್ಕೆ. ಪೇಷನ್ಸಿಂದ ಆರಾಮಾಗಿ ಮಾಡಿ. ಈಗ ನಾನು ಅಲಿಗೇಟರ್ ಕ್ಲಿಪ್ನ ಇದಕ್ಕೆ ಜಾಯಿನ್ ಮಾಡ್ತಾ ಇದ್ದೀನಿ. ಇಷ್ಟು ಮಾಡಿದರೆ ಪಿಗ್ ಟೇಲ್ ಹೇರ್ ಬೋ ರೆಡಿ. ಈ ಹೇರ್ ಬೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಯೂಸ್ಫುಲ್ ಆಗೋರಿಗೆ ಶೇರ್ ಮಾಡಿ. ಇದೇ ಥರ ಹೊಸದಾಗಿ ಕಲ್ತ್ಕೋಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.